ಹಾಯ್ ಗುಡ್ ಮಾರ್ನಿಂಗ್ ಎವರಿವನ್, ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಹೀರೆಕಾಯನ್ನು ಬಳಸಿಕೊಂಡು ಮಾಡುವಂತಹ ಸಾಂಬಾರ್ ರೆಸಿಪಿಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಈ ರೀತಿಯಾಗಿ ಒಮ್ಮೆ ನೀವು ಹೀರೆಕಾಯಿ ಹುಣ್ಗಾಯಿ ಸಾಂಬಾರು ಮಾಡಿದರೆ ಹೀರೆಕಾಯಿ ತಿಂದೇ ಇರೋರು ಸಹ ತಿಂತಾರೆ. ತುಂಬಾ ರುಚಿಕರವಾದ ಹೀರೆಕಾಯಿ ಹುಣ್ಗಾಯಿ ಸಾಂಬಾರು. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಮನೇಲೂ ಈ ಹೀರೆಕಾಯಿ ಹುಣ್ಗಾಯಿ ಸಾಂಬಾರನ್ನು ಮಾಡಿ ನೋಡಿ, ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಹೀರೆಕಾಯಿ ಹುಣ್ಗಾಯಿ ಸಾಂಬಾರು ಹೇಗೆ ಮಾಡೋದು ನೋಡ್ಕೊಂಬರೋಣ. ಹೀರೆಕಾಯಿ ಹುಣ್ಗಾಯಿ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ 3 ಹೀರೆಕಾಯಿನ ತೊಗೊಂಡಿದ್ದೀನಿ. ಈ ಹೀರೆಕಾಯಿನ ಎಳೆ ಹೀರೆಕಾಯಿನ ತೊಗೋಬೇಕಾಗುತ್ತೆ, ಬಲ್ತಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈ ಹೀರೆಕಾಯಿನ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ನಾವು ಬದನೆಕಾಯಿನ ಹೇಗೆ ಸೀಳು ಹಾಕ್ತೀವಲ್ವ, ಈ ಥರ ಖಾರ ತುಂಬೋದಕ್ಕೆಲ್ಲ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಬಿಟ್ಟು ನಾನಿಲ್ಲಿ ಸಾಂಬಾರು ಗಡ್ಡೆ ಅಂತ ಏನು ಹೇಳ್ತೀವಿ ಆ ಈರುಳ್ಳಿನ ತೊಗೊಂಡಿದ್ದೀವಿ. ಉಂಡುಂಡೆನ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕು ಅಂದರೆ 4 ಪೀಸ್ ಆದರೂ ಮಾಡ್ಕೋಬೋದು, ಇಲ್ಲ ದೊಡ್ಡ ಈರುಳ್ಳಿ ತೊಗೊಂಡು 4 ಪೀಸ್ ಆದರೂ ಹಾಕ್ಬೋದು. ಈ ಹೀರೆಕಾಯಿ ಹುಣ್ಗಾಗಿ ಈ ರೀತಿ ಈರುಳ್ಳಿ ಹಾಕಿದ್ದೇನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆಗೆಲ್ಲ ಈ ರೀತಿ ಲೈಕ್ ಮಾಡ್ತಾರೆ ಅಂತೇಳಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ನಾನು ಕಡಲೆ ಬೀಜನ ಕೆಂಪುಗಾಗೋ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡಲೆ ಬೀಜ ಕೆಂಪುಗಾಗೋ ರೀತಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರ್ ಅಥವಾ ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಅದೇ ಪ್ಯಾನಲ್ಲಿ ನಾನು ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿನೂ ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಖಾರದ ಪುಡಿ ಬೇಕಾದರೆ ಬಳಸ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಬಳಸ್ಕೊತಾ ಇಲ್ಲ, ಖಾರಕ್ಕೆ ತಕ್ಕನಾಗಿ ಒಣಮೆಣ್ಸಿನ್ಕಾಯನ್ನು ನಾನು ಬಳಸ್ಕೊತಾ ಇದ್ದೀನಿ. ಈ ಒಣಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಳ್ಳೋಣ. ಅದೇ ಪ್ಯಾನಲ್ಲಿ ಈರುಳ್ಳಿಯನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ನಾನು ಇವಾಗ ಬೆಳ್ಳುಳ್ಳಿನೂ ಹಾಕಿದ್ದೀನಿ, ಸುಲಿದಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿಯನ್ನು ನೀವು ಯೂಸ್ ಮಾಡ್ಕೋಬೋದು. ಆದರೆ ಬೆಳ್ಳುಳ್ಳಿ ತುಂಬ ಹಾಕಿದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ, ಬೆಳ್ಳುಳ್ಳಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಬಿಸಿ ಆದಮೇಲೆ ನಾನು ಕೊಬ್ಬರಿನೂ ಹಾಕ್ಕೊಂಡು ಹುರ್ಕೊತೀನಿ. ಈ ಕೊಬ್ಬರಿನ ನಾವು ಜಸ್ಟ್ ಲೋ ಫ್ಲೇಮಲ್ಲಿ ಈ ಥರ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈ ಥರ 30 ಸೆಕೆಂಡ್ಗಳ ಕಾಲ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಕೊಬ್ಬರಿನ. ನಂತರ ಚಿಕ್ಕ ಗಾತ್ರದ ಒಂದು ಟೊಮೊಟೊ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಟೊಮೊಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಟೊಮೊಟೊ ಆದಮೇಲೆ ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನು ಕೊತ್ತಂಬರಿನೂ ಸಹ ಒಂದು 5 ಸೆಕೆಂಡ್ಗಳ ಕಾಲ ಈ ಥರ ಫ್ರೈ ಮಾಡ್ಕೊತೀನಿ. ಭಾಳ ಮಾಡಲ್ಲ, ಒಂದು 5 ಸೆಕೆಂಡ್ ಅಷ್ಟೇ. ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸ್ಟವ್ ಆಫ್ ಮಾಡೋಣ. ನೋಡಿ, ಮಿಕ್ಸಿ ಜಾರಿಗೆ 2 ಸ್ಪೂನಷ್ಟು ಸಾಂಬಾರ ಪುಡಿ, ಚಿಟಿಕೆ ಅರಿಶಿಣ ಹಾಗೂ ರುಚಿಗೆ ತಕ್ಕಷ್ಟು ಬೆಲ್ಲ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ನಾನು ರುಚಿಗೆ ಮಾತ್ರ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಇದನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ರ್ ಮಾಡ್ಕೊಂಬರ್ಬೇಕಾಗುತ್ತೆ. ಬನ್ನಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಖಾರ ನೈಸಾಗಿ ಗ್ರೈಂಡ್ ಆಗಿದೆ. ಇದಕ್ಕೆ ನಾನು 2-3 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಒಣ ಕರಿಬೇವನ್ನು ಯೂಸ್ ಮಾಡ್ತೀನಿ. ನೀವು ಹಸಿ ಕರಿಬೇವನ್ನು ಯೂಸ್ ಮಾಡಿ. ಈ ರೀತಿಯಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಸಹ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಈಗ ಅದಕ್ಕೆ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಟೊಮೊಟೊ ಆದರೆ ಸಾಕು, ಇದು ಸ್ಮೂತಾಗಿ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವೇನು ಸಾಂಬಾರು ಈರುಳ್ಳಿನ ತೊಗೊಂಡಿದ್ವಲ್ಲ, ಉಂಡುಂಡೆ ಇದೆ ಅನ್ನಲ್ಲ, ಅದನ್ನು ಸಹ ಈಗ ಕುಕ್ಕರಿಗೆ ಹಾಕಿ ಎಣ್ಣೆಲೆನೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿನೂ ಸಾಫ್ಟ್ ಆಗುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ 4 ಹೋಳು ಮಾಡಿ ಹಾಕ್ಕೋಬೋದು. ನಾನು ಬೇಡ ಅಂತೇಳ್ಬಿಟ್ಟು ಹಾಗೆ ಉಂಡುಂಡೆನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೋಬೋದು. ಹಾಗೆ ನಾವೇನು ಹೀರೆಕಾಯಿ ಉದ್ದುದಕ್ಕೆ ಸಿಳ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಈಗ ಖಾರ ತುಂಬಬೇಕಾಗುತ್ತೆ. ಬನ್ನಿ ಖಾರ ತುಂಬ್ಕೊಂಬರೋಣ. ಹೀರೆಕಾಯಿ ನೀವು ಯಾವ ಅಳತೆಗೆ ಬೇಕಿದ್ರೂ ಚಿಕ್ಕಕ್ಕೆ ಬಳಸ್ಕೋಬಹುದು, ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಚಿಕ್ಕಕ್ಕೆ ಕಟ್ ಮಾಡ್ಕೋಬೇಕು ಅನಿಸಿದ್ರೆ ನೀವು ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಈ ರೀತಿಯಾಗಿ ಖಾರ ತುಂಬಬೇಕಾಗುತ್ತೆ. ಏನು ಹೀರೆಕಾಯಿ ತೊಗೊಂಡಿದ್ವಲ್ಲ ಎಲ್ಲದಕ್ಕೂ ಈ ರೀತಿಯಾಗಿ ನಾವು ಖಾರ ತುಂಬಿಟ್ಕೊಳ್ಳೋಣ. ಈ ಹೀರೆಕಾಯಿ ಉಂಡುಗಾಯಿ ಸಾಂಬಾರು ಅಥವಾ ಪಲ್ಯನ ನಾವು ಚಪಾತಿ, ರೊಟ್ಟಿ, ದೋಸೆಗಳ ಜೊತೆಗೆ ಮತ್ತು ಮುದ್ದೆ ಅನ್ನಕ್ಕೂ ಸಹ ಯೂಸ್ ಮಾಡ್ಕೋಬೋದು. ತಿನ್ನೋರು, ತಿನ್ನದೇ ಇದ್ದರೆ ಕೆಲವರು ತಿನ್ನೋದಿಲ್ಲ. ಹಂಗಾಗ್ಬಿಟ್ಟು ಮುದ್ದೆ ಮತ್ತು ರೈಸ್ಗೆ ಊಟ ಮಾಡಲ್ಲ, ಕೆಲವರು ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಹೀರೆಕಾಯಿ ಉಂಡುಗಾಯಿ ರೊಟ್ಟಿ ಮತ್ತು ಚಪಾತಿಗಂತೂ ಸೂಪರಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಣ್ರಿ. ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಮತ್ತು ದೋಸೆಗಂತೂ. ನೀವು ಒಂದ್ಸಲ ಟ್ರೈ ಮಾಡಿರಿ ಮನೆಯಲ್ಲಿ. ಯಾರ್ಯಾರು ಹೀರೆಕಾಯಿ ತಿನ್ನಲ್ವೋ ಅವರು ಸಹ ತಿಂತಾರೆ, ಮತ್ತು ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ. ಇದೇನು ಅಷ್ಟೊಂದು ರಿಸ್ಕಿನೂ ಆಗಿರಲ್ಲ, ಬೇಗನೂ ಮಾಡಬಹುದು. ರೊಟ್ಟಿಗೆ ಚಪಾತಿಗೆ ಏನು ಸಾಂಬಾರು ಮಾಡ್ಬೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ನನಗೆ ಉಳಿದಿದ್ದೆ ಈ ಹೀರೆಕಾಯಿ ಉಂಡುಗಾಯಿ ಮಾಡೋಣ ಅಂತೇಳ್ಬಿಟ್ಟು. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ರೊಟ್ಟಿನ ಕಾಂಬಿನೇಷನಾಗಿ ಮಾಡ್ಕೋಬೋದು. ನೋಡಿ ಹೀರೆಕಾಯಿ ಈ ರೀತಿ ತುಂಬಿದಾದ್ಮೇಲೆ ಆ ಕುಕ್ಕರಿಗೆ ನಾನು ಹೀರೆಕಾಯಿ ಎಲ್ಲನ ಹಾಕ್ತಾಯಿದ್ದೀನಿ. ಒಂದೊಂದೇ ಹೀರೆಕಾಯಿ ಹಾಕಿ ನೀವು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೂ ಮಿಕ್ಸಿ ಜಾರಲ್ಲಿರುವ ಖಾರ ಎಲ್ಲ ನೀರು ಹಾಕ್ಬಿಟ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 1-2 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಇಲ್ಲ ಅಂದರೆ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿದರೆ ಸಾಕು. ಒಂದು ವಿಷಲ್ ಬಂದರೆ ಈ ಹೀರೆಕಾಯಿ ಎಲ್ಲ ಬೆಂದಿರುತ್ತೆ. ಬನ್ನಿ ಒಂದು ವಿಷಲ್ ಹೊಡಿಸ್ಕೊಂಬರೋಣ. ಇದಕ್ಕೆ ಒಂದು ವಿಷಲ್ ಬಂದರೆ ಸಾಕು, ಗಾಳಿ ಹೋಗೋದಕ್ಕೆ ಬಿಡೋಣ. ನೋಡಿ ಗಾಳಿ ಹೋಗಿದೆ. ಸಾಂಬಾರಂತೂ ಗಮ್ ಅಂತಲೇ ಪರಿಮಳನೇ ಬರ್ತಾಯಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈ ಸ್ಮೆಲ್ಲಿಗೆ ಯಾವಾಗ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇದೆ. ಅಷ್ಟು ಸೂಪರಾದ ಸ್ಮೆಲ್ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ತೀರಾ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್.